ಹೇ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಂಪೂ ಸೈನ್ಸ್ ಡೈರಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ದೊಡ್ಡ ದೊಡ್ಡದಾಗಿ ಎಷ್ಟು ಚೆಂದ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಅಷ್ಟು ವೀಡಿಯೋಸ್ಗಳೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಬಟ್ ನಮ್ಮ ಮನೇಲಿ ಅದು ಆಚರಣೆ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿ, ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಮಡಿಯಿಂದ ಹೋಗಿ ಹೆಸರುಬೇಳೆ ಪಾಯಸ ಮಾಡಿಕೊಂಡು ಹಾಲು ಪಾಯಸ ಮಾಡ್ಕೊಂಡು ತೊಗೊಂಡೋಗಿದ್ದೆ. ತಗೊಂಡೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದೆ. ತುಂಬ ಖುಷಿ ಸಿಗುತ್ತೆ. ಆಮೇಲೆ ಕೊನೆಗೆ ಇದು ಹೆಸರುಬೇಳೆ ಪಾಯಸ ಮಾಡಬೇಕಾದ್ರೆ ಮೊದಲೇ ನಾನು ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆ ಚಮಚದಲ್ಲಿ 2 ಚಮಚಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೊರೆ ಪಾಕ ಅಂತ ಹೇಳ್ತಾರೆ, ಗೆಜ್ಜೆ ಪಾಕ ಅಂತೇಳಿ. ಆ ಪಾಕ ಬಂದರೆ ಸಾಕು. ಫಸ್ಟ್ ಬೆಲ್ಲ ಕುದಿಸ್ಕೊಂಡು ಆಮೇಲೆ ಹೆಸರುಬೇಳೆ ಹಾಕ್ಕೊಂಡು, ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಗಸಗಸೆ, ಏಲಕ್ಕಿ, ಲವಂಗ ಇಷ್ಟು ಹಾಕಿ ಮಿಕ್ಸಿ ಮಾಡಿಕೊಂಡು ಇದನ್ನು ಹಾಕಿದ್ದೀನಿ. ತುಂಬ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾನು ಹಾಲು ಪಾಯಸ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ತುಪ್ಪದ ಒಗ್ಗರಣೆ ಕೊಡೋಣ. ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪದ ಒಗ್ಗರಣೆ ಕೊಡೋಣ. ಇಲ್ಲಿಗೆ ಅದು ಸಿಹಿ ತಿಂಡಿ ಮುಗೀತು. ಲಾಸ್ಟ್ ಟೈಮು ಇದೇ ಥರನೇ ಮಾಡಿದ್ದೆ. ಲಾಸ್ಟ್ ಟೈಮ್ ಪುಳಿಯೋಗರೆ ಮಾಡಿ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೆ. ಒಂದು ಸುಮಾರು ಜನ ಇದ್ದರು. ಬಟ್ ನಾನು ಈ ಥರದೆಲ್ಲ ನಾನು ಯಾವುದೇ ರೀತಿಯಾಗಿ ವಿಡಿಯೋ ಮಾಡಬೇಕು ಅನ್ನೋ ಅಂದಾಜಲ್ಲಿ ಇರಲಿಲ್ಲ. ಪೋಷನ್ ಟ್ರ್ಯಾಕರ್ ಒಂದೇ ಮಾಡ್ತಿದ್ದೆ. ಸೊ ಇದು ನಮ್ಮ ಅಮ್ಮನವರ ಪೂಜೆ. ತುಂಬ ಖುಷಿಯಾಗುತ್ತೆ. ಅಮ್ಮನವ್ರ ಮುಖ ನೋಡಿದ್ರೇ ಒಂಥರ ಖುಷಿ. ಅವಳ ಹತ್ರ ಹೋದರೆ ಬಿಟ್ಟು ಬರೋಕ್ಕೆ ಮನಸ್ಸು ಬರ. ಸೊ ಇದು ಇವತ್ತಿನ ನಾನು ಸಿಂಪಲ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾನ ಫಾಲೋ ಮಾಡಲಿ. ಬರಲಾ?